ಕೆ ಸುರೇಶ್ ಮಾಜಿ ಸಂಸದರು ಕೆರಳಿದ್ದಾರೆ. ಒಂದೇ ಹೆಣ್ಣನ್ನು 5 ಬಾರಿ ಅತ್ಯಾಚಾರ ಮಾಡಿದ್ದಾನೆ ಅವನು. ಚಾರ್ಜ್ ಶೀಟ್ನಲ್ಲೇ ಎಲ್ಲ ವಿವರಗಳಿದೆಯಲ್ಲ. ವಿಧಾನಸೌಧದ 3ನೇ ಮಹಡಿಯಲ್ಲೇ ರೇಪ್ ಆಗಿದೆ. ಮಾಜಿ ಸಂಸದ ಕೆ ಸುರೇಶ್ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಈ ಚೆಂಗಲು 5 ಬಾರಿ ಅತ್ಯಾಚಾರ ಮಾಡಿದ್ದಾನೆ ಇವನು. ಇದೆಲ್ಲ BJP ನಾಯಕರಿಗೆ ಗೊತ್ತಿಲ್ವಾ? ಯಾವುದೂ ಗೊತ್ತೇ ಇಲ್ವಾ BJP ನಾಯಕರಿಗೆ? ಅಲ್ಲ ರೀ, ಅವನೊಬ್ಬ ಏಡ್ ಸ್ಟ್ರಾಪ್ ಗಿರಾಕಿ ಅವನನ್ನು ರಾಜಭವನಕ್ಕೂ ಸೇರಿಸ್ಕೊಂಡಿದ್ದಾರಲ್ಲ, ಅದು ಯಾರೇ ಬಿಟ್ಕೊಂಡು ಒಳಗಡೆ ಇವನನ್ನು? ಏಡ್ ಸ್ಟ್ರಾಪ್ ಗಿರಾಕಿ ಇವನನ್ನು ರಾಜಭವನಕ್ಕೆ ಸೇರಿಸಿದ್ದಾರಲ್ಲ, ಅದು ಯಾರು ಒಳಗಡೆ ಬಿಟ್ಟವರು ಇವನನ್ನು? ಅತ್ಯಾಚಾರ ಮಾಡಿದವನನ್ನು ಹೇಗೆ ಬಿಟ್ಕೊಂಡಿದ್ದಾರೆ ಅವರು? ಅವನು ಮೆಂಟ್ಲಾಗ್ಬಿಟ್ಟಿದ್ದಾನೆ ಅಂತ ಕೆ ಸುರೇಶ್ ವಾಗ್ದಾಳಿ ಮಾಡಿದ್ದಾರೆ. ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ರಿಪೋರ್ಟ್ ಇದೆಯಲ್ಲ, ಎಲ್ಲಿ ಅವನ ಹಣೆ ಪ್ರಮಾಣ ಎಲ್ಲಿ ಮಾಡಿಲ್ಲ ರೀ? ಯಾರ ಹತ್ರ ಹೋದ್ರೆ ನಿನ್ನ ಹತ್ರ ಹೋದ್ರೆ ನಿಂಗೂ ಹಣೆ ಪ್ರಮಾಣ ಮಾಡ್ತಾನೆ. ವಿಧಾನಸೌಧದ 3ನೇ ಮಹಡಿನಲ್ಲಿ ಎಂತಕ್ಕೋಸ್ಕರ ವಿಧಾನಸೌಧ ಕಟ್ಟಿರೋದು? ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನ ನೋಡ್ಲಿಕ್ಕೋಸ್ಕರ, ಈ ರಾಜ್ಯದ ಹಿತದೃಷ್ಟಿಯನ್ನ ಕಾಪಾಡ್ಲಿಕ್ಕೋಸ್ಕರ, ಈ ರಾಜ್ಯದ ಹಿರಿಮೆಯನ್ನ ವಿಧಾನಸೌಧ ಏಡ್ಸ್ ಪ್ರಕರಣ ಇರ್ತಕ್ಕಂಥವ್ರನ್ನ ಬೇರೆಯವ್ರಿಗೆ ಏಡ್ಸ್ ಅಂಟಿಸೋದಕ್ಕೋಸ್ಕರ ಪ್ಲಾನ್ ಮಾಡಿರೋದ್ರ ಬಗ್ಗೆ ವರದಿಗಳಿದೆಯಲ್ಲ, ಅವ್ರಿಗೆ ನೈತಿಕತೆ ಇತ್ತು ಅಂತ ಅಂದ್ರೆ ಅವರು ಅಲ್ಲಿವರೆಗೂ ಯಾವುದೇ ಮಾಡಬಾರ್ದು. ಅದೇ ಅವನೊಬ್ಬ ಸಸ್ಪೆಂಡೆಡ್ MLA ರೀ, ನಿಮ್ಗೆ ಗೊತ್ತಿಲ್ವಾ? ಅವ್ನ ಎಂತಕ್ಕೂ ಕರಿಬಾರ್ದು. ಇಲ್ಲಿ ಸಿದ್ದರಾಮಯ್ಯನ ಹತ್ರ ಹೋಗೋದು ಕಾಲ್ ಕಟ್ಕೊಳ್ಳೋದು, ಕುಮಾರಸ್ವಾಮಿ ಹತ್ರ ಹೋಗೋದು ಕಾಲ್ ಕಟ್ಕೊಳ್ಳೋದು, ಶಿವಕುಮಾರ್ ಹತ್ರ ಬರೋದು ಕಾಲ್ ಕಟ್ಕೊಳ್ಳೋದು. ಯಾವ್ದೋ 2 ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ಇವ್ರು ಹೋಗ್ಬೇಕಾಗಿತ್ತ ಅಂತ ಕೇಳ್ತಾರೆ. ಅಲ್ಲ ಕಣಯ್ಯ, ನಿನ್ಗೆ ಯೋಗ್ಯತೆ ಇದೆಯನಯ್ಯ? ಪ್ರಧಾನಮಂತ್ರಿ ಮೋದಿ ಅವರನ್ನ, ಅವರ ತಾಯಿಯನ್ನ ಯಾವ ರೀತಿ ಆಡಿ ಹೊಗಳಿದ್ಯಾ ಅಂತ ವಿಡಿಯೋ ಇದೆ, ನೋಡಿದ್ದೀರಾ ನೀವೆಲ್ಲ ಮಾಧ್ಯಮದವರು? 132 ಕೊಠಡಿ ಇದೆ, ಅವನಿಗೆ ಊಟ ಹಾಕಕ್ಕಾಗಲ್ಲ ಅಂತ ಅಂದವನ ಕೈಯ ಬಾಯಲ್ಲಿ 132 ಕೊಠಡಿ ಇದೆ, ಅವ್ರ ತಾಯಿಗೆ ಊಟ ಹಾಕ್ಲಿಲ್ಲ ಅಂದವನು. ಇವನು ಏನು, ಇವರ ಅಪ್ಪ ಅವನ್ನ ಇದೇ ತರ ಏನಾರ ಮುಂದುವರಿಸಿದ್ರೆ